ಹಾಯ್ ಫ್ರೆಂಡ್ಸ್, ಮಂಡೆಯ ವ್ಲಾಗ್. ಇವತ್ತು ಶ್ರಾವಣ ಆಗಿರೋದ್ರಿಂದ ಮೊದಲು ನೈವೇದ್ಯ ಎಲ್ಲ ಮಾಡ್ಕೊಳ್ಳೋಣ ಅಂತೇಳಿ ಹಾಲು ಪಾಯಸ, ಕೋಸಂಬರಿ, ಮೊಸರು ಅನ್ನ, ಹಾಗೆ ಪಲಾವ್ ಕೂಡ ಮಾಡಿದ್ದೆ. ಇದೆಲ್ಲ ನನಗೆ ಅಮ್ಮನ ಮನೆ ಕಡೆಯಿಂದ ಬಂದಿರೋದು. ಹಬ್ಬದ ದಿನ ನೈವೇದ್ಯಕ್ಕೆ ಇಷ್ಟು ವೆರೈಟಿ ಮಾಡೋದು. ಸೊ ಅದನ್ನೆಲ್ಲ ಮಾಡಿಕೊಂಡು ದೇವ್ರ ಮನೆ ಹೆಂಗೋ ನೈಟೇ ಕ್ಲೀನ್ ಮಾಡಿದ್ನಲ್ಲ, ಸೊ ಹಾಗಾಗಿ ಇವಾಗ ಬರೀ ವಿಭೂತಿ ಧರಿಸಿ ಹೂವೆಲ್ಲ ಮಾಡಿಸೋದಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ಮಾಡ್ಕೊತಿದ್ದೆ. ಬೇಗನೆ ಎಲ್ಲ ಮಾಡಿಕೊಂಡೆ, ಯಾಕೆಂದರೆ ಹಸ್ಬೆಂಡಿಗೆ ಲೇಟ್ ಆಗಿಬಿಡುತ್ತೆ ಅಂತ. ಫೈನಲಿ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಅದೇನೋ ಗೊತ್ತಿಲ್ಲ, ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆ ಕ್ಲೀನ್ ಮಾಡಿ ಪೂಜೆ ಮಾಡೋದಿದೆಯಲ್ಲ, ಅದೊಂಥರ ಮನಸ್ಸಿಗೆ ನೆಮ್ಮದಿ. ಸೊ ಇದೆಲ್ಲ ಆದಮೇಲೆ ಹಸ್ಬೆಂಡ್ ಟಿಫನ್ ಮಾಡಿ ಹೋದರು. ಹಾಗೆ ಇವತ್ತು ರಕ್ಷಾಬಂಧನ. ನನ್ನೆಲ್ಲ ಪ್ರೀತಿಯ ಅಣ್ಣಂದಿರಿಗೂ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು. ನನಗೆ ಸ್ವಂತ ಅಣ್ಣ ಅಂತ ಇಲ್ಲ, ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಕಳೇ ನನಗೆ ಸ್ವಂತ ಅಣ್ಣನಿಗಿಂತ ಹೆಚ್ಚಿಗೆ ಪ್ರೀತಿ ತೋರಿಸಿದ್ದಾರೆ. ಅವ್ರ ಪ್ರೀತಿನ ನಾನು ಯಾವತ್ತೂ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಒಂದು ವರ್ಷನೇನೋ ಅವ್ರಿಗೆ ರಾಖಿ ಕಟ್ಟಿದ್ದೆ. ಸೊ ಹಾಗಾಗಿ ನಾವು ದೂರ ಇರೋದ್ರಿಂದ ಅವ್ರಿಗೆ ರಾಖಿ ಕಟ್ಟೋಕೆ ಆಗ್ತಾನೇ ಇರಲಿಲ್ಲ. ಸೊ ಅವರಿಗೋಸ್ಕರ ನಾನು ಈ ಸಲ ಇಷ್ಟು ರಾಖಿಗಳನ್ನ ತರಿಸಿದ್ದೀನಿ. ನಾನು ಯಾವಾಗ ಊರಿಗೆ ಹೋಗ್ತೀನೋ ಆವಾಗ ಖಂಡಿತವಾಗ್ಲೂ ನಾನು ಅವರಿಗೆ ಈ ರಾಖಿ ಕಟ್ತೀನಿ. ರಾಖಿ ಹಬ್ಬದ ದಿನವೇ ರಾಖಿ ಕಟ್ಟಬೇಕು ಅನ್ನೋದೇನೂ ಇಲ್ಲ. ಅಣ್ಣ ತಂಗಿಗೆ ಪ್ರತಿದಿನವೂ ಅಣ್ಣ ತಂಗಿದಿರ ಹಬ್ಬ ಇದ್ದೇ ಇರುತ್ತೆ. ನನಗೆ ಸ್ವಂತ ಅಣ್ಣ ಇದ್ದಿದ್ರು ಇಷ್ಟು ಪ್ರೀತಿ ಕೊಡ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ವಂತ ಅಣ್ಣನಿಗಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟಿದ್ದಾರೆ. ಅವ್ರ ಪ್ರೀತಿ, ಅವರು ನನ್ನ ಮೇಲೆ ಇಟ್ಟಿರೋ ಅಂಥ ನಂಬಿಕೆನ ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ರಾಖಿ ಹಬ್ಬದ ದಿನ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಯಿತು. ಎಲ್ಲರೂ ರಾಖಿ ಕಟ್ತಿದ್ದಾರೆ, ನನಗೂ ಅಣ್ಣಂದಿರಿದ್ದಾರೆ, ಆದರೆ ಆ ಅಣ್ಣಂದಿರಿಗೆ ನಾನು ರಾಖಿ ಕಟ್ಟೋಕ್ಕಾಗ್ತಿಲ್ವಲ್ಲ ಅಂತ ತುಂಬ ನೋವಾಗ್ತಿತ್ತು. ಸೊ ನಾನು ಊರಿಗೆ ಹೋದಾಗ ಖಂಡಿತವಾಗ್ಲೂ ಅವರಿಗೆ ನಾನು ಈ ರಾಖಿಗಳನ್ನ ವಿಡಿಯೋ ಅವರಿಗೋಸ್ಕರ ಮತ್ತೊಂದು ಸಲ ಹ್ಯಾಪಿ ರಕ್ಷಾಬಂಧನ್ ನನ್ನ ಪ್ರೀತಿಯ ಅಣ್ಣಂದಿರಿಗೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.